ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಷಯವಾಗಿ ರೀಡಿಂಗ್ನ ಮಾಡ್ತೀನಿ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರ ಇಂಟೆನ್ಷನ್ಸ್ ಏನಾಗಿದೆ, ಈ ವ್ಯಕ್ತಿಯ ಜೊತೆ ಫ್ಯೂಚರ್ ಹೇಗಿರುತ್ತೆ, ಮತ್ತು ಈ ವ್ಯಕ್ತಿ ನಂಬಿಕೆಗೆ ಅರ್ಹರಿದಾರ. ಸೊ ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಇವರ ಎನರ್ಜಿ ನಿಮ್ಮ ಕಡೆಗೆ ಹೇಗಿದೆ, ಈ ಪ್ರಶ್ನೆಗೆ ಉತ್ತರ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಸಿಗುತ್ತೆ. ನೀವೊಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಹಾಗೂ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಾಗಿದೆ, ಫ್ಯೂಚರ್ ಹೇಗಿರುತ್ತೆ ಈ ವ್ಯಕ್ತಿ ಜೊತೆ, ಹಾಗೂ ಇವರು ರಿಲಯಬಲ್ ಪರ್ಸನ್, ಇವ್ರನ್ನ ನಂಬಬಹುದಾ ನೀವು, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ನೀವೇನಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬರ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಈ ಒಂದು ಕಾರ್ಡ್ ಫೈಲ್ ಅಥವಾ ಈ ಒಂದು ಕಾರ್ಡ್ ಫೈಲ್ ನಿಮಗೆ ಯಾವ್ದು ಅನುಕೂಲ, ನಿಮ್ಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಸೆಲೆಕ್ಟೆಡ್. ನಾನು ಎಂದಿನಂತೆ ಫಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಇವ್ರ ಜೊತೆ ಫ್ಯೂಚರ್ ಹೇಗಿರುತ್ತೆ, ನಂಬಿಕೆಗೆ ಅರ್ಹರಿದಾರ ಇವರು. ಸೊ ಬೇಸಿಕ್ಲಿ ಇವ್ರ ಮೈಂಡ್ ಸೆಟ್ ನಿಮ್ಮ ಬಗ್ಗೆ ಏನಿದೆ, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಖಂಡಿತವಾಗ್ಲೂ ಸಿಗತ್ತೆ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತು ಕ್ವೀನ್ ಆಫ್ ವಾಂಡ್ಸ್, ಅದಾದ ನಂತರ 4 ಆಫ್ ವಾಂಡ್ಸ್ ಮತ್ತು 6 ಆಫ್ ಸ್ವೋರ್ಡ್ಸ್. ಅದಾದ ನಾನು ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಇಲ್ಲಿ ಫಸ್ಟ್ ಕಾರ್ಡ್ ಏನ್ ಬಂದಿದೆ, 6 ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಅವರ ರಿಲೇಶನ್ಶಿಪ್ ಇದೆಯಲ್ಲ, ಇದು ಒಂಥರ ಮುರಿಯಲಾಗದ ಒಂದು ಸಂಬಂಧ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರನ್ನ ನೀವು ಬಿಡೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ, ಹಾಗೂ ನಿಮ್ಗೆ ಅವ್ರನ್ನ ಬಿಟ್ಟಿರೋಕ್ಕೂ ಕಷ್ಟ ಆಗುತ್ತೆ. ಆ ತರದ್ ಒಂದು ಸೋಲ್ ಕನೆಕ್ಟ್ ಅಂತಾನು ಹೇಳ್ತೀವಿ. ಆ ತರದ್ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಇದಾಗಿದೆ. ಇದು ರೊಮ್ಯಾಂಟಿಕ್ ಆಗಿದ್ರು ಅದ್ಭುತ ಅಂತ ಹೇಳ್ತೀನಿ, ಇದು ಒಂದು ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಇದ್ರು ಅದ್ಭುತ ಅಂತ ಹೇಳ್ತೀನಿ. ನಿಮ್ಮ ಅವರ ಬಾಂಡಿಂಗ್ ಇದೆ ಅಲ್ಲ, ಇಟರ್ನಲ್ ಅಂತ. ಇಟರ್ನಲ್ ಅಂದ್ರೆ ಏನೇ ಆದ್ರೂ ಕೂಡ ಇಬ್ರು ಸೆಪರೇಷನ್ ಆಗುವ ಚಾನ್ಸಸ್ ಇಲ್ಲ ಅಂತ ಅರ್ಥ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಬ್ರು ಕೂಡ ನೋವನ್ನು ಅನುಭವಿಸಿದೀರಾ, ಹಾಗೂ ಅಷ್ಟೇ ಒಂದು ಒಳ್ಳೆಯ ಕಹಿ ಸಿಹಿಯ ಘಟನೆಗಳನ್ನ ನಿಮ್ ಲೈಫ್ ನಲ್ಲಿ ಇಬ್ರು ಒಟ್ಟಿಗೆ ನೋಡಿದೀರಾ ಅಂತ ಹೇಳ್ತೀನಿ. ಹಾಗೂ ಇನ್ವೆಸ್ಟ್ಮೆಂಟ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ. ಇಬ್ರು ಲಕ್ಕಿ ಪೀಪಲ್. ನಿಮಗೆ ಅವ್ರು ಲಕ್ಕಿ ಆಗಿದಾರೆ, ಅವ್ರಿಗೆ ನೀವು ಲಕ್ಕಿ ಆಗಿದ್ದೀರಾ. ಹಾಗೆ ಅವ್ರು ನಿಮ್ಮನ್ನ ಮೋಟಿವೇಟ್ ಮಾಡ್ತಾರೆ, ನೀವು ಅವ್ರನ್ನ ಮೋಟಿವೇಟ್ ಮಾಡ್ತೀರಾ. ಆ ತರದ್ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಇದಾಗಿದೆ ಅಂತಾನೆ ಹೇಳ್ತೀನಿ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ನಿಮ್ಮನ್ನ ಬೆಳೆಯೋದಕ್ಕೆ ಎಲ್ಲಾ ರೀತಿಯಾದ ಮೋಟಿವೇಟ್ ಮಾಡ್ತಾರೆ. ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಕೆಟ್ಟ ಯೋಚನೆಗಳಿಲ್ಲ, ನಿಮ್ಗೆ ಒಳ್ಳೇದೇ ಆಗ್ಬೇಕು ಅನ್ನುವಂತ ಒಂದು ಆಶಯದಲ್ಲಿ ಇರ್ತಾರೆ ಅಂತಾನೆ ಹೇಳ್ತೀನಿ. ನಿಮ್ಮನ್ನ ಉನ್ನತ ಮಟ್ಟದ ಸ್ಥಾನದಲ್ಲಿ ನೋಡಕ್ಕೆ ಬಹಳ ಒಂದು ಮನಸ್ಥಿತಿನ ಇಟ್ಕೊಂಡಿರ್ತಾರೆ ಅಂತಾನು ಹೇಳ್ತೀನಿ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್, ನಾನು ಆಗ್ಲೇ ಹೇಳ್ದಾಗೆ, ಒಂದು ರೊಮ್ಯಾಂಟಿಕ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ಲೆವೆಲ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ ಇದ್ರೂ ಕೂಡ ಪ್ರೋಗ್ರೆಷನ್ ನೋಡ್ತಾ ಇದ್ದೀನಿ. ಇಬ್ರು ಕೂಡ ಒಂದು ಒಳ್ಳೆಯ ಉತ್ಸಾಹದಲ್ಲಿದ್ದೀರಾ. ನೀವು ಅವ್ರಿಗೆ ಪಾಸಿಟಿವ್ ಎನರ್ಜಿ ಕೊಡ್ತೀರಾ, ಅವ್ರು ನಿಮ್ಗೆ ಪಾಸಿಟಿವ್ ಎನರ್ಜಿ ಕೊಡ್ತಾರೆ. ಆ ತರದ್ ಒಂದು ಎಕ್ಸ್ಚೇಂಜ್ ಆಫ್ ಬ್ಯೂಟಿಫುಲ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಮತ್ತು 6 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಕೆಲವೊಂದಷ್ಟು ಕಷ್ಟದ ಟೈಮ್ ಇಬ್ರಿಗೂ ಬರುತ್ತೆ. ಆದ್ರೆ ಇಬ್ರನ್ನು ಸಪೋರ್ಟ್ ಆಗೇ ನೋಡ್ತೀರಾ. ಅಂದ್ರೆ ನೀವು ಅವ್ರ ಕಷ್ಟದಲ್ಲಿ ಭಾಗಿಯಾಗಿರ್ತೀರಾ, ಅವರು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿರ್ತಾರೆ. ಒಬ್ರನ್ನೊಬ್ರು ಬಿಟ್ಟಿರೋಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈ ತರದ್ ಒಂದು ಡೀಪರ್ ಲೆವೆಲ್ ರಿಲೇಶನ್ಶಿಪ್ ಆಗಿದೆ ಇದು. ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮುಂದೆ ಕೂಡ ಇಬ್ಬರ ಬಾಂಡಿಂಗ್ ಡೀಪರ್ ಹಾಗೂ ಮೀನಿಂಗ್ಫುಲ್ ಆಗತ್ತೆ, ಮತ್ತು ಹೊಸ ವಿಷಯಗಳು ನಡೆಯುತ್ತೆ ನಿಮ್ಮ ಲೈಫ್ ನಲ್ಲಿ ಮತ್ತು ಅವರ ಲೈಫ್ ನಲ್ಲಿ. ಹಾಗೂ ಅವರು ಒಂದು ಒಳ್ಳೆಯ ಬುನಾದಿ ಆಗಿರ್ತಾರೆ ನಿಮ್ ಲೈಫ್ ನಲ್ಲಿ. ಇನ್ನ ಒಳ್ಳೇದಾಗ್ಬೇಕು, ಹಾಗೂ ನಾನೇನ್ ಮಾಡ್ಬೋದು ನಿಮ್ಗೆ ಒಳ್ಳೇದ್ ಮಾಡೋದಕ್ಕೆ, ಆತರ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತಾರೆ. ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಕ್ಕೂ ರೆಡಿ ಇರ್ತಾರೆ. ಅಂದ್ರೆ ನಿಮಗೂ ಖುಷಿ ಕೊಡುವಂತ ವಿಷಯಗಳನ್ನ ಮಾಡೋದಾಗಿರ್ಬೋದು, ನಿಮ್ಗೆ ಏನ್ ಸರಿ ಅನ್ಸುತ್ತೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ನೀವ್ ಏನ್ ಮಾಡ್ಬೇಕು ಅಂತ ಒಂದು ಆಸೆನ ಇಟ್ಕೊಂಡಿರ್ತೀರಾ, ಅದನ್ನ ಅವ್ರ ಕಡೆಯಿಂದ ಹೇಗ್ ನೆರವೇರಿಸ್ಬೋದು ಅಂತ ಕೂಡ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ. ಇದೊಂಥರ
ಅಮೇಝಿಂಗ್ ಅಂಡ್ ಮ್ಯಾಜಿಕಲ್ ಕನೆಕ್ಷನ್ ಅಂತ ಹೇಳ್ತೀನಿ. ನೀವ್ ಯಾವ್ದೇ ಕಾರಣಕ್ಕೂ ಈ ವ್ಯಕ್ತಿಯನ್ನ ಬಿಟ್ಕೊಡ್ಬೇಡಿ ನಿಮ್ ಲೈಫಿಂದ. ಯಾಕೆಂದ್ರೆ ಒಂದು ಕಾಡು ನೆಗೆಟಿವ್ ಬಂದಿಲ್ಲ. ಅಷ್ಟು ನಿಮ್ಮನ್ನ ಅವರು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಹಾಗೂ ಬೇಕು ನೀವು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ. ಸೊ ಆನ್ ದ ಹೋಲ್ ದ ರೀಡಿಂಗ್ ಇಸ್ ಅಮೇಝಿಂಗ್. ಫ್ಯೂಚರ್ ಅಮೇಝಿಂಗ್ ಆಗಿದೆ ಇವ್ರ ಜೊತೆ, ಹಾಗೂ ಅವರ ಇಂಟೆನ್ಷನ್ಸ್ ಪ್ಯೂರ್ ಆಗಿದೆ, ಜೆನ್ಯುವಿನ್ ಆಗಿದೆ. ಯು ಕ್ಯಾನ್ ರಿಲೈ, ನೀವು ಇವ್ರನ್ನ ಟ್ರಸ್ಟ್ ಮಾಡ್ಬೋದು. ಅವರಿಂದ ನಿಮ್ಗೆ ಯಾವುದೇ ರೀತಿಯಾದ ನೋವು ಆಗೋದಿಲ್ಲ. ನೋವಾದ್ರೂ ಕೂಡ ಅದು ಸರಿ ಮಾಡ್ಕೋಬಹುದು. ನಿಮ್ ರಿಲೇಶನ್ಶಿಪ್ ಅಂದಾಗ ಪ್ರಾಬ್ಲಮ್ಸ್ ಬರುತ್ತೆ, ಆದ್ರೆ ಸರಿ ಹೋಗುತ್ತೆ ಅಂತಾನೆ ಹೇಳ್ತೀನಿ. ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಾಗಿದೆ, ಅವ್ರನ್ನ ನೀವು ರಿಲೈ ಮಾಡಬಹುದಾ, ಹಾಗೂ ಫ್ಯೂಚರ್ ಇವ್ರ ಜೊತೆ ಹೇಗಿರುತ್ತೆ, ಈ ತರದ ಎಲ್ಲಾ ರೀತಿಯಾದ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಸಿಗುತ್ತೆ. ಈ ವ್ಯಕ್ತಿಯ ಬಗ್ಗೆ ನಿಮಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಫ್ಯೂಚರ್ ಈ ವ್ಯಕ್ತಿ ಜೊತೆ ಹೇಗಿರುತ್ತೆ ಅಂತ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ಅ ಗುಡ್ ಸೈನ್ ಅಂತ ಹೇಳ್ತೀನಿ. ಎಂಪರರ್ ಕಾರ್ಡ್ ಬಂದಿದೆ, ಅದಾದ ನಂತರ 10 ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತು ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ, ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಔಟ್ಕಮ್ ಬಂದು 3 ಆಫ್ ಕಪ್ಸ್ ಬಂದಿದೆ. ನೀವು ಯಾವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿ ಒಂದ್ ಸ್ವಲ್ಪ ಕೋಪ ಇದೆ ಇವ್ರಿಗೆ, ಮೂಗಿನ ಮೇಲೆ ಕೋಪ ಇರುತ್ತೆ, ಹಾಗೂ ಏನೋ ಹೇಳ್ಬಿಡ್ತಾರೆ, ಅದಾದ ನಂತರ ಪಶ್ಚಾತ್ತಾಪ ಪಡ್ತಾರೆ. ಹೀಗೆ ಯಾಕೆ ಹೇಳ್ಬಿಟ್ಟೆ ನಾನು, ಹೀಗೆ ಯಾಕೆ ನೋಯಿಸ್ಬಿಟ್ಟೆ ನಾನು ಅಂತಹ ಯೋಚನೆ ನಿಮ್ ಬಗ್ಗೆ ಮಾಡ್ತಾರೆ. ಹಾಗೂ ಅವರ ಮನಸ್ಸಿನಲ್ಲಿ ನೀವು ಯಾವಾಗ್ಲೂ ಇರ್ತೀರಾ. ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಮತ್ತು ನಿಮ್ಮನ್ನ ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಭಯನೂ ಅವಾಗವಾಗ ಅವ್ರಿಗೆ ಕಾಡುತ್ತೆ ಅಂತ ಹೇಳ್ತೀನಿ. ಎಂಪರರ್ ಬಂದಿರೋದ್ರಿಂದ ಅವ್ರ ಲೈಫ್ ನಲ್ಲಿ ಅವರು ಒಂದು ಒಳ್ಳೆಯ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ಬೇಕು. ಅವರ ಗುರಿಗಳಿದೆಯಲ್ಲ, ಅದ್ಭುತವಾದ ಗುರಿಗಳನ್ನ ಇಟ್ಕೊಂಡಿದ್ದಾರೆ ಈ ವ್ಯಕ್ತಿ. ಹಾಗೂ ಒಂದು ಒಳ್ಳೆಯ ಪವರ್ ನಲ್ಲಿ ಇರ್ಬೇಕು, ಒಂದು ಒಳ್ಳೆ ಲೀಡರ್ ಆಗ್ಬೇಕು, ಆತರ ಅಪಾರವಾದ ಕನಸುಗಳನ್ನ ಅವ್ರ ಲೈಫ್ ಬಗ್ಗೆ ಅವ್ರು ಇಟ್ಕೊಂಡಿದ್ದಾರೆ. ಸೊ ಇವ್ರು ಹೇಗೆ ಅಂದ್ರೆ ಒಂದ್ ಕಡೆ ಫೋಕಸ್ ಮಾಡಿದಾಗ ರಿಲೇಶನ್ಶಿಪ್ಗೆ ಪೆಟ್ಟಾಗುತ್ತೆ. ಸೊ ಇವ್ರ ರಿಲೇಶನ್ಶಿಪ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಅವರು ಯಾವಾಗ್ಲೂ ಒಂದು ಪ್ರಯಾರಿಟೈಸ್ ಮಾಡೋದು ಕಷ್ಟ ಪಡ್ತಾರೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅವ್ರ ಲೈಫ್ ನಲ್ಲಿ ಏನೇನೋ ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡಿರೋದ್ರಿಂದ ಅವರು ಪರ್ಸನಲಿ ಅಷ್ಟು ಅವೈಲೇಬಲ್ ಇರಲ್ಲ ನಿಮ್ಗೆ. ಅದೊಂದು ಪ್ರಾಬ್ಲಮ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಮತ್ತು ಹಿ ಆರ್ ಶಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ, ಹಾಗೂ ಯಾವಾಗ್ಲೂ ಲೈಫ್ ನ ಮುಂದೆ ಹಿಂಗೆ ಪ್ರೋಗ್ರೆಸ್ ಮಾಡೋದು, ಸಂಪಾದನೆ ಹೇಗ್ ಮಾಡೋದು, ಆತರ ದೊಡ್ಡ ದೊಡ್ಡ ವಿಚಾರಗಳಿಗೆ ಕೈ ಹಾಕ್ತಾ ಇರ್ತಾರೆ. ಬಿಸಿ ಪರ್ಸನ್ ಅಂತಾನು ಹೇಳ್ತೀನಿ ಇವರು. ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಇವರ ಯೋಚನೆಗಳಿದೆಯಲ್ಲ ಯಾವಾಗ್ಲೂ ಒಂದ್ ರೀತಿಯಾದ ಸ್ಪೆಷಲ್ ಕ್ವಾಲಿಟೀಸ್ ಇಲ್ಲಿ ಇವ್ರ ಹತ್ರ ಒಂದು ಸ್ಪೆಷಲ್ ಕ್ವಾಲಿಟೀಸ್ ಇದೆ ಒಂದು. ಹಾಗೂ ಲೈಫ್ ನ ಬೇರೆ ಆಂಗಲ್ ಅಲ್ಲಿ ನೋಡ್ತಾರೆ ಇವರು. ಲೈಫ್ ನ ಸಿಂಪಲ್ ಆಗಿ ಇವರು ಅನುಭವಿಸಕ್ ಇಷ್ಟ ಪಡೋದಿಲ್ಲ. ಸೊ ಇವರ ಫೋಕಸ್ ಇವ್ರ ಮೇಲೆ ಜಾಸ್ತಿ ಇರುತ್ತೆ. ಇವರ ಫೋಕಸ್ ಅವರ ಲೈಫ್ ಮೇಲೆನೆ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಂಥರ ಈಸಿ ಗೋಯಿಂಗ್ ಪರ್ಸನಾಲಿಟಿ. ಆದ್ರೆ ನೀವು ಇವರಿಂದ ಎಕ್ಸ್ಪೆಕ್ಟೇಷನ್ಸ್ ನ ಹೈ ಆಗಿ ದಯವಿಟ್ಟು ಇಟ್ಕೋಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಕ್ವಾಲಿಟಿ ಟೈಮ್ ಕೊಡಕ್ ಕಷ್ಟ ಪಡ್ತಾರೆ ನಿಮ್ಗೆ. ಅವರು ಸ್ವಲ್ಪ ಸೆಲ್ಫ್ ಒಬ್ಸೆಸ್ಡ್ ಪೀಪಲ್ ಅಂತಾನು ಹೇಳ್ತೀನಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ಇವ್ರ ಜೊತೆ ಸ್ಲೋ ಆಗೇ ಇರುತ್ತೆ, ಸ್ಲೋ ಗ್ರೋತ್ ಅಂತ ಹೇಳ್ತೀನಿ. ಹಾಗೂ ಅವರ ಮೂಡ್ ಚೆನ್ನಾಗಿದೆ ಅಂದ್ರೆ ನಿಮ್ಮ ಮೂಡ್ನ ತುಂಬಾ ಚೆನ್ನಾಗೇ ಇಟ್ಕೊಳ್ತಾರೆ. ಅವ್ರ ಮೂಡ್ ಸರಿ ಇಲ್ಲ ಅಂದ್ರೆ ನಿಮ್ಮ ಮೂಡ್ನ ಈಸಿಯಾಗಿ ಹಾಳು ಮಾಡ್ತಾರೆ. ಮತ್ತು ಸ್ಟ್ರೆಂತ್ ಬಂದಿರೋದ್ರಿಂದ ಈ ರಿಲೇಶನ್ಶಿಪ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಿಲ್ಲ. ಆದ್ರೆ ನಾನು ಆಗ್ಲೇ ಹೇಳಿದಾಗೆ ಅವರು ಅವೈಲೇಬಲ್ ಇರೋದಿಲ್ಲ ನಿಮ್ಗೆ. ಅವರು ಸ್ವಲ್ಪ ಅಲ್ಲ ಅತಿಯಾದ ಒಂದು ಸೋಷಿಯಲ್ ಪರ್ಸನ್, ಎಕ್ಸ್ಟ್ರೋವರ್ಟ್ ಪರ್ಸನ್ ಆಗಿದ್ದಾರೆ. ಸೊ ಇವರ ಒಂದು ಅವೈಲಬಿಲಿಟಿ ನಿಮಗೆ 100% ಸಿಗೋದಿಲ್ಲ. ನಿಮ್ಗೆ ಬೇಕಾದಾಗ ಅವ್ರ ಅವೈಲಬಲ್ ಇರೋದಿಲ್ಲ. ಅದೇ ಒಂದು ರಿಯಾಲಿಟಿ. ಈ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಅವ್ರನ್ನ ನಿಮ್ ಲೈಫ್ ನಲ್ಲಿ ನೋಡ್ಬೇಕು ಅಂತ ಇದೀರಾ ಅಂದ್ರೆ ನೋಡಬಹುದು. ಆದ್ರೆ ನಿಮಗೇನು ಇವರಿಂದ ಅಷ್ಟು ಸಪೋರ್ಟ್ ಸಿಗೋದಿಲ್ಲ. ಇದು ಕೂಡ ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಅಂದ್ರೆ ಅವ್ರು ನಿಮ್ಗೆ ಡಿಸಪಾಯಿಂಟ್ ಮಾಡ್ತಾರೆ. ಆದ್ರೆ ಒಂದು ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ಕೊಂಡು ಹೋದಾಗ ಅವ್ರು ಅದನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಈ ವ್ಯಕ್ತಿಗೆ ಇಂಡಿಪೆಂಡೆಂಟ್ ಆಗಿರುವ ವ್ಯಕ್ತಿಗಳಂದ್ರೆ ಬಹಳ ಗೌರವ. ಅಂದ್ರೆ ಅವರು ನನ್ನ ಮೇಲೆ ಡಿಪೆಂಡ್ ಆಗುವಂತ ಜನರನ್ನ ನಾನು ಇಷ್ಟ ಪಡಲ್ಲ ಅಂತ ಯೋಚನೆ ಮಾಡುವಂತ ವ್ಯಕ್ತಿ ಇವರು. ಸೊ ಆನ್ ದ ಹೋಲ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಇವರು ಒಂಥರ ಅವರ ಸುತ್ತ ಜನರನ್ನ ಖುಷಿಯಾಗಿ ಇಟ್ಕೊಳಕ್ ಇಷ್ಟಪಡ್ತಾರೆ. ಆದ್ರೆ ಅವರಿಂದಾನೇ ಖುಷಿ ಸಿಗ್ಬೇಕು
ಅನ್ನುವಂಥ ಒಂದು ವಿಚಾರನ ಅವರು ತಲೆಗೆ ಹಾಕೊಳ್ಳೋದೇ ಇಲ್ಲ. ಸೊ ಬೇಸಿಕ್ಲಿ ನೀವು ಒಂಥರ ಪಾಸಿಟಿವ್ ಹ್ಯಾಪಿ ವೈಬ್ಸ್ ನ ಇವ್ರಿಗೆ ಕೊಡ್ತಾ ಇದ್ದೀರಾ ಅಂದ್ರೆ ಅವ್ರು ನಿಮ್ ಲೈಫ್ ನಲ್ಲಿ ಇರಕ್ ಇಷ್ಟಪಡ್ತಾರೆ. ಆದ್ರೆ ನೀವು ನೆಗೆಟಿವ್ ಆಗಿ ಅವ್ರ ಜೊತೆ ಇರ್ತೀರಾ ಅಂದ್ರೆ ಅವ್ರು ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ. ಸೊ ಇವ್ರು ಅಟ್ರಾಕ್ಟ್ ಆಗೋದೇ ಪಾಸಿಟಿವ್ ಎನರ್ಜಿಗೆ. ಸೊ ಇವ್ರು ಸೇಫ್ ಆಗೇ ಇದ್ದಾರೆ ನಿಮ್ ಲೈಫ್ ನಲ್ಲಿ, ಆದ್ರೆ ಇವರಿಂದ ಹೈ ಎಕ್ಸ್ಪೆಕ್ಟೇಷನ್ಸ್ ಹಾಗೂ ಹೀಗ್ ಮಾಡ್ಬೇಕು ಅವರು ಆತರ ಒಂಥರ ಡಿಮಾಂಡಿಂಗ್ ಅಥವಾ ಡಾಮಿನೇಟಿಂಗ್ ಆಗಿ ನೀವು ಆದಾಗ ಅವ್ರು ನಿಮ್ಮಿಂದ ದೂರ ಆಗ್ಬಿಡ್ತಾರೆ. ಸೊ ದಟ್ ವಾಸ್ ಅ ರೀಡಿಂಗ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು.